ಯಾವ ಫೋಟೋಸು ಇಲ್ಲ. ನೀನ್ ಆರಾಮಾಗಿ ಇಲ್ಲಿ ಕುತ್ಕೊಂಡು ರೆಸ್ಟ್ ಮಾಡಬಹುದು. ಪರ್ಫೆಕ್ಟ್ ಆಗಿದೆ ಈ ಜಾಗ ಇವಾಗ. ರೆಸ್ಟಾ? ನನ್ಗೆ ಫೋಟೋಸ್ಗಳನ್ನ ನೆನೆಸ್ಕೊಂಡ್ರೆ ಈಗಲೂ ರೆಸ್ಟ್ಲೆಸ್ ಆಗ್ತಿದೆ. Idiot. ಡರ್ಟಿ ಪ್ಯಾರೆಟ್ ಕೂಡ ನನಗೆ ಕಾಟ ಕೊಡೋ ಹಾಗಾಯ್ತು. ಯಾಕೆ ಹೀಗೆಲ್ಲ ಆಗ್ತಿದೆ? ಯಾಕಂದ್ರೆ ಮಾಯಾ ಮನುಷ್ಯರ ಕಣ್ಣಿಗೆ ಕಾಣಿಸ್ತಾ ಇರೋದು ಪ್ರಾಣಿಗಳ ಕಣ್ಣಿಗೆ ಕಾಣಿಸುತ್ತಂತೆ. ನೇಚರ್ ಅಂದ್ರೆ ಅದೇ ಅಲ್ವಾ, ಕಣ್ಮುಂದೆ ಇರೋ ಸತ್ಯನ ತೋರ್ಸೋದಿಕ್ಕೆ ಹೆಲ್ಪ್ ಮಾಡ್ತಿರುತ್ತೆ. ಆದ್ರೆ ಹ್ಯೂಮನ್ಸು ಅದನ್ನ ಅರ್ಥನೇ ಮಾಡ್ಕೊಳ್ಳಲ್ಲ. ಸೋ ಸ್ಯಾಡ್. ಏನೇ ನಿನ್ ಮಾತಿನ ಅರ್ಥ? ಏನು ದೊಡ್ಡದಾಗಿ ಹೇಳ್ತಾ ಇದೀಯಾ? ಈ ಫಿಲಾಸಫಿ ಸಬ್ಜೆಕ್ಟ್ ಇದೆಯಾ ನಿನ್ ಕಾಲೇಜಲ್ಲಿ? ಅತ್ತೆ, ಹೊಂದಾಣಿಕೆ ಆಗದೆ ಇರುವಂತ ವಿಚಾರಗಳು ತುಂಬಾನೇ ಇದೆ. ನಾವ್ ಎಷ್ಟೇ ಟ್ರೈ ಮಾಡಿದ್ರು ಅದ್ ಯಾವತ್ತಿಗೂ ಒಂದಾಗಲ್ಲ. ಫಾರ್ ಎಕ್ಸಾಂಪಲ್ಲು ಆಕಾಶ ಭೂಮಿ, ಈಸ್ಟು ವೆಸ್ಟು, ಹಗಲು ರಾತ್ರಿ, ಆಮೇಲೆ ನೀರು ಬೆಂಕಿ, ಮಾಯಾ ಅಂಡ್ ಏನಕ್ಕೆ ನಿಲ್ಲಿಸ್ದೆ? ಮಾಯಾ ಅಂಡ್ ರಿಯಾಲಿಟಿ ಅಂತ ಹೇಳಕ್ ಬಂದೆ. ನಾನು ಮಾಯಾ ಅಂತ ನಿಮ್ ಬಗ್ಗೆ ಹೇಳ್ತಿರ್ಲಿಲ್ಲ. ಮಾಯಾಜಾಲ ಅಂದ್ರೆ ಇಲ್ಯೂಷನ್ ಅಂತ ಹೇಳ್ತಾರಲ್ಲ, ಅದ್ರ ಬಗ್ಗೆ. ಇಲ್ಯೂಷನ್ ಅಂಡ್ ರಿಯಾಲಿಟಿ ಕೂಡ ಒಂದಕ್ಕೊಂದು ವಿರುದ್ಧ ಅಲ್ವಾ? ಹೌದೌದು,